ರಾಮಪ್ಪ ಮತ್ತು ರಂಗಪ್ಪ ಎಂಬ ಇಬ್ಬರು ಸಹೋದರರು ಒಂದು ಗ್ರಾಮದಲ್ಲಿ ಬದುಕುತ್ತಿದ್ದರು. ರಾಮಪ್ಪ ಬಡ ಕುಟುಂಬದಿಂದ ಇದ್ದರು. ಅವರಿಗೆ ಇಬ್ಬರು ಮಕ್ಕಳು, ಸುನೀತ ಮತ್ತು ಪುನೀತ. ರಾಮಪ್ಪನ ಪತ್ನಿಯ ಹೆಸರು ಸಾವಿತ್ರಿ. ಒಂದು ದಿನ ರಾಮಪ್ಪ ತನ್ನ ಜಮೀನಿಗೆ 2 ಗೋವುಗಳೊಂದಿಗೆ ಹೋಗಿದ್ದ. ಮಧ್ಯಾಹ್ನ ರಾಮಪ್ಪನ ಮಕ್ಕಳು ಆಟವಾಡಿ ಮನೆಗೆ ಬಂದರು. ರಾಮಪ್ಪ ಮನೆಗೆ ಹಿಂದಿರುಗಿದಾಗ ಮಗಳು ಸುನೀತ ತನ್ನ ತಂದೆ ರಾಮಪ್ಪ ಮತ್ತು ತಾಯಿ ಸಾವಿತ್ರಿಯ ಬಳಿ ಹೋಗಿ ಹೊಸ ಬಟ್ಟೆ ತಂದು ಕೊಡಬೇಕೆಂದು ಕೇಳಿದಳು. ಆದರೆ ರಾಮಪ್ಪ ಬಡತನದಲ್ಲಿದ್ದ ಕಾರಣ ತಮ್ಮ ಬಳಿ ಹಣ ಇಲ್ಲವೆಂದು ಮಕ್ಕಳಿಗೆ ಹೇಳಿದರು. ಅದಾದ ಮೇಲೆ ರಾಮಪ್ಪ ತಮ್ಮ ಸಹೋದರ ರಂಗಪ್ಪನ ಮನೆಗೆ ಸಾಲ ಕೇಳಲು ಹೋದರು. ರಾಮಪ್ಪನ ಮನವಿ ಕೇಳಿದರೂ ರಂಗಪ್ಪ ಹಣ ಕೊಡಲು ನಿರಾಕರಿಸಿದರು. ರಾಮಪ್ಪ ನಿಸ್ಸಹಾಯನಾಗಿ ತಮ್ಮ ಸಹೋದರನ ಮನೆಯಿಂದ ಹಿಂದಿರುಗಿ ಮನೆಗೆ ಬಂದರು. ಮನೆಗೆ ಬಂದು ರಾಮಪ್ಪ ತಮ್ಮ ಪತ್ನಿ ಸಾವಿತ್ರಿಗೆ ರಂಗಪ್ಪ ಹಣ ಕೊಡಲಿಲ್ಲವೆಂದು ಹೇಳಿದರು. ರಾಮಪ್ಪ ತನ್ನ ಪತ್ನಿಗೆ ಬಡತನ ಎಂದರೆ ಅಷ್ಟು ಸಮಸ್ಯೆಗಳಿರುತ್ತದೆ ಎಂದು ಹೇಳಿದ್ದಾರೆ. ಆದರೆ ಸಾವಿತ್ರಿ ರಾಮಪ್ಪನಿಗೆ ಧೈರ್ಯ ತುಂಬುತ್ತಾ ಹೇಳಿದರು, ಚಿಂತೆ ಮಾಡಬೇಡ, ದೇವರು ಇದ್ದಾನೆ. ನಮ್ಮಿಗೂ ಒಳ್ಳೆಯ ದಿನಗಳು ಬರಲಿವೆ.